ಹೊರಗಡೆ ಮಾರ್ಕೆಟ್ ಒಳಗೆ ಸಿಗೋ ಥರ ಶಂಕರಪಾಳೆ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸ್ಪೂನ್ ಕೂಡ ತುಪ್ಪ ಬೇಡ, ಬರೀ ಎಣ್ಣೆ ಒಳಗೆ ಯಾವ ರೀತಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ಸ್ವೀಟ್ ರೆಸಿಪಿನೇ ಅಂತ ಹೇಳ್ಬೋದು. ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇದೇ ಥರ ಬರಬೇಕಂದ್ರೆ ನಾ ಹೇಳೋ ಟ್ರಿಕ್ ಮತ್ತು ಟಿಪ್ಸ್ ಫಾಲೋ ಮಾಡಿರಿ. ಇದೇ ಥರ ಬರುತ್ತೆ ಶಂಕರಪಾಳೆ. ಹಬ್ಬಕ್ಕೆ ಏನರೇ ಫಂಕ್ಷನ್ ಇದ್ದಾಗ ಹೊರಗಡೆ ತರುವಂಥ ಒಂದು ಅವಶ್ಯಕತೆಯೇ ಇಲ್ಲ. ಮನೆ ಒಳಗೆ ನೀವು ಟ್ರೈ ಮಾಡ್ಬೋದು. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಶಂಕರಪಾಳೆ ಯಾವ ರೀತಿ ಮಾಡೋದು ತಂದು ನೋಡೋಣ ಬನ್ನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಚಾನಲ್ನ ಹೊಸಬ್ರು ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ ಅಂತ. ಅಲ್ಲೇ ಬಾಜು ಆಲ್ ಅಂತ ಕ್ಲಿಕ್ ಮಾಡಿರಿ. ಇನ್ನು ಶಂಕರಪಾಳೆ ಮಾಡೋದು ತೋರಿಸ್ತೇನೆ ನೋಡಿರಿ. 1 ಕಪ್ ನಾನು ಸಕ್ಕರೆನ ತೊಗೊಂಡಿನಿ. 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನು ಹಾಕ್ಕೊಳತ್ತೀನಿ ನೋಡಿರಿ. ಕರೆಕ್ಟಾಗಿ ಇದು ಸ್ವೀಟ್ ಮೆಜರ್ಮೆಂಟ್ ಕರೆಕ್ಟ್ ಇರುತ್ತೆ. ಮತ್ತು ಇದು ಪಾಕ ಏನು ಮಾಡೋದು ಬೇಡ, ಬರೀ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಮಾಡಬೇಕಂತ ಏನಿಲ್ಲ. ಇದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು, ಯಾಕಂದರೆ ತಳಕ್ಕೆ ಸಕ್ಕರೆ ಹತ್ತುವಂಥ ಒಂದು ಸಾಧ್ಯತೆ ಇರ್ತದೆ. ಇವಾಗ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಿದೆ. ಇದ್ರದ್ದು ಸಕ್ಕರೆ ಪಾಕ ಮಾಡೋದು ಕೆಲಸ ಮುಗೀತು. ನೆಕ್ಸ್ಟ್ ಇನ್ನು ಶಂಕರಪಾಳ್ಯಕ್ಕೆ ನಾವು ಹಿಟ್ಟನ್ನು ಈ ಥರ ಜರಡಿ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಒಳಗಡೆ ಏನರೇ ಹುಳ ಹತ್ತಿದ್ರೆ ಹೋತ ನೋಡ್ರಿ. ಇವಾಗ ಈಗ ನಾವು ಏನು ಸಕ್ಕರೆ ತೊಗೊಂಡಿದ್ದೇವಲ್ಲ, ಅದೇ ಕಪ್ಲೇನೆ ನಾವು 4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಮೈದಾ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟನ್ನು ಹಾಕೋಬೋದು. ಈಗ ಅದಕ್ಕೂ ಒಂದು 4 ಏಲಕ್ಕಿನ ಈ ಥರ ಕುಟ್ಟಿ ಪುಡಿ ಮಾಡಿ ತೊಗೊಳ್ತೀನಿ ನೋಡಿರಿ. ನೋಡಿ, ಏಲಕ್ಕಿ ಕುಟ್ಟುವಂಥ ಒಂದು ವಿಧಾನ ತೋರಿಸ್ಲತ್ತೀನಿ ನಿಮಗೆ. ಏಲಕ್ಕಿ ಸೊಟ್ಟಿ ಎಲ್ಲ ತಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಬಿಟ್ಕೊಂಡು ಈ ಥರ ಸ್ಮೂತಾಗಿ ತಿಕ್ಕೊಂಡು ಹಾಕೋಬೇಕು ನೋಡಿರಿ. ಏಲಕ್ಕಿ ಸಣ್ಣಗೆ ಗ್ರೈಂಡ್ ಹಾಕದ. ಈಗ ಸ್ವಲ್ಪ ಇದಕ್ಕೆ ಉಪ್ಪ ಸೇರಿಸ್ಕೊಳ್ತೀನಿ ನೋಡಿರಿ. ಮತ್ತು ನಾವು ಏಲಕ್ಕಿ ಏನು ಪುಡಿ ಮಾಡಿದ್ದೇವಲ್ಲ, ಏಲಕ್ಕಿನ ಹಾಕ್ಕೊಳ್ತೀನಿ ನೋಡಿರಿ. ಮತ್ತು ಸ್ವಲ್ಪ ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಕೊಳ್ಬೇಕು. ಇವಾಗ ನೋಡಿರಿ, ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಐತಿದ ಹಿಟ್ಟು. ನಾವು ಹಬ್ಬಕ್ಕೆ ಮಾಡ್ಕೊಳ್ತೇವಲ್ಲ ಅದಕ್ಕೆ. ಈಗ 1 ಕಪ್ ಅದರಲ್ಲೇ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆನ ತೊಗೊಳ್ತೀನಿ ನೋಡಿರಿ. ಈಗ ಹಸಿ ಎಣ್ಣೆನೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಉಳಿಸ್ಬೇಕು. ಈಗ ನಾವೇನು 1 ಕಪ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆ ತೊಗೊಂಡೇವಲ್ಲ, ಎಣ್ಣೆ ಬದಲಿ ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು. ತುಪ್ಪ ಎಲ್ಲಿಂದ ತರ್ಬೇಕು ರೀ ಅಂತಂದು ಅನ್ನೋರಿದ್ರಂದ್ರೆ ಈ ಥರ ಎಣ್ಣೆಲಿ ಶಂಕರಪಾಳೆ ಯಾವ ರೀತಿ ಮಾಡೋದು ತೋರಿಸಿ ನೋಡಿರಿ. ಈಗ ನಾವೇನು ಉಳಿದಿದ್ದು ಎಣ್ಣೆ ಇಟ್ಟಿದ್ದೇವಲ್ಲ, ಆ ಎಣ್ಣೆ ಸ್ವಲ್ಪ ಗರಂ ಮಾಡಿ ಹಾಕಬೇಕು. ಅರ್ಧ ಎಣ್ಣೆ ಹಾಗೆ ಹಾಕಬೇಕು, ಅರ್ಧ ಎಣ್ಣೆ ಗರಂ ಮಾಡಬೇಕು. ಮತ್ತು ಕೈಲೆಲ್ಲ ಕಲ್ಸಕ್ಕೆ ಹೋಗ್ಬೇಡ್ರಿ, ಕೈ ಸುಟ್ಬಿಡ್ತದೆ. ಇದೇ ಥರ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾ ಬರ್ಬೇಕು ನೋಡಿರಿ. ಹಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ. ಮತ್ತು ನಾ ತೋರಿಸಿದ ಅಳತೆ ಒಳಗೆ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ ನೋಡಿರಿ. ಮತ್ತು ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಮಾಡತ್ತಿದ್ರಂದ್ರೂ ಕರೆಕ್ಟಾಗಿ ಬರ್ತದೆ. ಈಗ ನಾವೇನು ಸಕ್ಕರೆದು ಪಾಕ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಬರ್ಬೇಕು ನೋಡಿರಿ. ಎಲ್ಲ ಕರೆಕ್ಟಾಗಿ ಬರ್ತದೆ. ಅಳತೆ ಪ್ರಮಾಣದಾಗ ತೊಗೊಂಡ್ರೆ ಅಳತೆ ಮಾಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ರೆ ಕರೆಕ್ಟಾಗಿ ಶಂಕರಪಾಳೆ ರೆಡಿ ಮಾಡ್ಕೋಬೋದು ನೋಡಿರಿ. ಇವಾಗ ಹಿಟ್ಟು ಈ ಥರ ಮಿದ್ದಿ ತೊಗೋಬೇಕಾಗ್ತದೆ. ಹಿಟ್ಟು ಚೆಂದಾಗಿ ಮಿದ್ದುದಿಂತ್ರ ಶಂಕರಪಾಳೆ ಚೆಂದ ಆತ ನೋಡಿರಿ. ನಿಮಗೆ ಯಾವ ರೀತಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ, ಮೃದುವಾಗಿ ಬೇಕಂದ್ರೆ ಮೃದುವಾಗಿ ಮಾಡ್ಕೋಬೋದು. ಅಂದ್ರೆ ಸ್ವಲ್ಪ ಈ ಚಪಾತಿ ಹಿಟ್ಟು ನಾದ್ತೇವಲ್ಲ ನಾವು ಮನೆ ಒಳಗೆಲ್ಲ, ಆ ಥರ ಮೃದುವಾಗಿ ನಾದ್ಕೊಂಬಿಟ್ರೆ ಮತ್ತು ಶಂಕರಪಾಳೆ ಲೇಯರ್ ಆಗಿ ಮತ್ತು ಮಸ್ತಾಗಿ ಬರ್ತಾವೆ ನೋಡಿರಿ. ಭಾಳ ಗಟ್ಟಿ ಮಾಡ್ಕೊಂಬಿಟ್ರೆ ಶಂಕರಪಾಳೆ ಗಟ್ಟಿ ಅನ್ನಿಸ್ತಾವೆ. ಮತ್ತು ನೀವು ಏನರ ಹೊಸೊಬ್ಬರು ಹೀಗೆ ಟ್ರೈ ಮಾಡತ್ತೀರಿ ಶಂಕರಪಾಳೆ ಅಂದ್ರೆ ನಿಮ್ಗೆ ಸ್ವಲ್ಪ ಗಟ್ಟಿನೇ ಇಟ್ಕೋರಿ ಹಿಟ್ಟು. ಮತ್ತು ನಿಮಗೆ ಓಕೆ ಯಾವಾಗಲೂ ಮಾಡ್ತಾಯಿದ್ದೀರಾ ಅಂತಂದರೆ ಸ್ವಲ್ಪ ಮೆತ್ತಗೆ ಮಾಡಿದ್ರು ನಡೆಯುತ್ತೆ ಹಿಟ್ಟು. ಈಗ ಸ್ವಲ್ಪನೇ ಮತ್ತು ನಾವು ಸಕ್ಕರೆ ಪಾಕನ ಇದಕ್ಕೆ ಹಾಕ್ಕೊಂಡು
ಮತ್ತು ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಮೃದುವಾಗಿ ನಾದ್ಕೊಂಡ್ಬಿಟ್ರಂದ್ರೆ ಶಂಕರಪಾಳೆ ಮಾಡುವಂಥ ಟೈಮ್ದಾಗ ನಿಮಗೆ ಎಣ್ಣೆ ಒಳಗೆ ಶಂಕರಪಾಳೆ ಹಾಕಿದಾಗ ಉಬ್ಬಿ ಬರ್ತಾವೆ. ಅದರ ಸಲುವಾಗಿ ನಾವು ಈಗ ಮೃದುವಾಗಿ ನಾದ್ಕೊಂಡೀವಿ ಹಿಟ್ಟು. ಇದು ಒಂದು 20 ನಿಮಿಷ ನೆನೆಲಕ್ಕ ಬಿಡ್ಬೇಕು ನೋಡಿರಿ. ಟೈಮ್ ಇಲ್ಲಾಂದ್ರೆ 10 ನಿಮಿಷ ನೆನೆಸ್ಕೋಬೋದು. ಇವಾಗ ನೋಡಿರಿ ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ, ಮಸ್ತ್ ಬಂದೈತಿ. ಈಗ ಅಳತೆ ಪ್ರಮಾಣದಾಗೆ ನೋಡಿ ಮಾಡ್ಕೊಂಡೇವಲ್ಲ ನಾವು ಎಲ್ಲ ಸ್ವೀಟ್ ಮತ್ತು ಕರೆಕ್ಟಾಗಿ ಬಂದಿರ್ತದೆ. ಮತ್ತು ಹಿಟ್ಟನ್ನು ಸಾಫ್ಟಾಗಿ ಈ ಥರ ನಾದ್ಕೊಂಡೀನಿ. ಮತ್ತು ದಪ್ಪನು ಇವಾಗ ಉಳ್ಳಿ ಮಾಡ್ಕೊಂಡು ಈಗ ಚಪಾತಿ ಯಾವ ಥರ ನಾವು ಲಟ್ಟಿಸ್ತೇವಲ್ಲ ಅದೇ ಥರನೇ ಲಟ್ಟಿಸ್ಬೇಕು. ಸ್ವಲ್ಪ ನಾವು ಡೈಲಿ ಚಪಾತಿ ಮಾಡ್ತೇವಲ್ಲ, ಒಂದು 4 ಚಪಾತಿ ಆಗೋಷ್ಟು ಒಂದು ಹಿಟ್ಟು ತೊಗೊಂಡು ಈ ಥರ ನೋಡಿರಿ ರೌಂಡಾಗಿ ಉಳ್ಳಿ ಮಾಡ್ಕೊಂಡು ಸಮಾಧಾನ ರೀತಿಯಂತ್ರ ತಿಡ್ಕೋತ ಬರಬೇಕು. ಚಪಾತಿ ಲಟ್ಟಿಸ್ಕೋತ ಬರಬೇಕು. ದಪ್ಪಗೆ ನಾವು ಲಟ್ಟಿಸ್ಕೊಂಡೇವಂದ್ರೆ ಶಂಕರಪಾಳೆ ಚಂದ ಬರ್ತಾವೆ. ಲೇರಾಗಿ ಅಂದ್ರೆ ಎಣ್ಣೆ ಒಳಗೆ ಹಾಕಿದಾಗ ಉಬ್ಬುತ್ತವೆ, ಚಂದ ಬರ್ತವೆ. ಭಾಳ ತೆಳುವಾಗಿ ಮಾಡ್ಕೋಬಾರ್ದು, ಅತಿಯಾಗಿ ದಪ್ಪ ಮಾಡ್ಕೋಬಾರ್ದು, ಮೀಡಿಯಮ್ ಸೈಜ್. ಇಲ್ಲಿ ನಾನು ತೋರಿಸ್ಲತ್ತೀನಿಲ್ಲ ವಿಡಿಯೋದಾಗ ಅದೇ ಥರನೇ ಸೇಮ್ ಪ್ರೊಸೀಜರ್ ಇರಲಿ. ಇವಾಗ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ನಾವು ಹಿಟ್ಟು ಮೆತ್ತಗೆ ನಾದ್ಕೊಂಡಿಲ್ಲ, ಎಷ್ಟು ಮಸ್ತಾಗಿ ಬರತೈತಿ. ಭಾಳ ಗಟ್ಟಿ ಮಾಡಿಬಿಟ್ರೆ ನಿಮಗೆ ಸ್ಟಾರ್ಟಿಂಗ್ ಏನರೇ ಕಲಿಯೋರಿದ್ರಿ ಅಂದ್ರೆ ನೀವು ಗಟ್ಟಿಯಾಗಿ ಮಾಡ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗ್ತದೆ ಆ ಥರ ನೀವು ರೆಡಿ ಮಾಡ್ಕೊರಿ ಹಿಟ್ಟು. ಇವಾಗ ಕರೆಕ್ಟಾಗಿ ಎಲ್ಲ ಇದ್ರದ್ದು ಚಪಾತಿ ತಿದ್ದೀನಿ. ಈಗ ಸೈಡಿಗೆಲ್ಲ ಕಟ್ ಮಾಡ್ಕೊಂಡು ತೊಗೋಬೇಕಾಗ್ತದೆ. ನಿಮಗೆ ಯಾವ ಶೇಪ್ ಒಳಗೆ ಬೇಕು ಆ ಥರ ನೀವು ಕಟ್ ಮಾಡ್ಕೊಂಡು ತೊಗೋರಿ. ಇವಾಗ ನಾವು ಸ್ವಲ್ಪ ಮೃದುವಾಗಿ ನಾದ್ಕೊಂಡಿಲ್ಲ ಹಿಟ್ಟು. ಈ ಥರ ಕಟ್ ಮಾಡೋ ಟೈಮ್ದಾಗ ಹಿಂಗೆ ಮೆತ್ತಗೆ ಅನಿಸ್ಲತ್ತದ. ಮತ್ತು ಇದು ಎಣ್ಣೆ ಈಗ ಚಂದಾಗಿ ಎಣ್ಣೆ ಕಾಯ್ದಿರಬೇಕು. ಲೋ ಫ್ಲೇಮ್ದಾಗ ಉರಿ ಇಟ್ಕೊಂಡು ಎಣ್ಣೆ ಕಾಯಿಸ್ರಂದ್ರೆ ಎಣ್ಣೆ ಒಳಗೆ ಹಾಕಿದಾಗ ಕರೆಕ್ಟಾಗಿ ಉಬ್ಬಿ ಬರ್ತಾವೆ ಮತ್ತು ಮಸ್ತ್ ಬರ್ತಾವೆ. ಇವಾಗ ಅದೇ ರೀತಿಯೇ ಮತ್ತೊಂದು ಚಪಾತಿನ ರೆಡಿ ಮಾಡ್ಕೊಂಬಿಡ್ಮ್ರಿ. ಈಗ ಸೇಮ್ ಮೊದಲೇನು ತೋರಿಸಿದೇವಲ್ಲ ಅದೇ ಒಂದು ಪ್ರೊಸೀಜರೇ, ಅದೇ ಒಂದು ಸೇಮ್ ಮೆಥಡೇ ಇವಾಗೂ ಫಾಲೋ ಮಾಡ್ಬೇಕ್ರಿ. ಸೇಮಾಗಿ ಅದೇ ರೀತಿ ಮಾಡ್ಕೊರಿ. ನಿಮಗೆ ಏನರ ಅರ್ಜೆಂಟ್ ಇತ್ತಂದ್ರೆ ದಪ್ಪಗೆ ದಪ್ಪ ಬೇಕಾದರೂ ದೊಡ್ಡದು ಮಾಡ್ಕೋಬೋದು. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ನೋಡಿರಿ ಇದಕ್ಕೆ ಕರಿಲಕ್ಕ. ಎಣ್ಣೆ ಒಳಗೆ ಸ್ವಲ್ಪ ಮುಣಗಬೇಕಲ್ಲ ಅವು ಶಂಕರಪಾಳೆನ. ಸೇಮ್ ಅದೇ ರೀತಿಯೇ ತಿಡ್ಕೊಂಡು ಇನ್ನು ಅದೇ ಮೊದಲೇನು ತೋರಿಸಿದೆವಲ್ಲ ಅದೇ ಥರನೇ ಕಟ್ ಮಾಡ್ಕೋಬೇಕು. ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ನೀವು ಶಂಕರಪಾಳೆನ ಕಟ್ ಮಾಡ್ಕೊಂಡು ತೊಗೋಬೋದು ನೋಡಿರಿ. ಇವಾಗ ಬಾಯಲ್ಲಿಟ್ಟರೆ ಕರಗ್ತಾವೆ ನೋಡಿರಿ ಶಂಕರಪಾಳೆ. ಒಂದು ಸಲ ನಾನು ವಿಡಿಯೋ ನೋಡಿಂದ ಟ್ರೈ ಮಾಡಿರಿ. ಮತ್ತು ನಿಮ್ಮ ಕಡೆ ಎಲ್ಲ ಯಾವ ರೆಸಿಪಿ ಭಾಳ ಫೇಮಸ್ ಐತಿ, ಭಾಳ ಇಷ್ಟ ಆದಂಥ ರೆಸಿಪಿನ ಕಮೆಂಟ್ ಮೂಲಕ ತಿಳಿಸ್ರಿ. ಟ್ರೈ ಮಾಡ್ತೀನಿ ನೋಡಿರಿ ನಾನು. ಸೇಮ್ ಅದೇ ಥರನೇ ಕಟ್ ಮಾಡ್ಕೊಂಡು ತೊಗೋರಿ. ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಕಟ್ ಮಾಡ್ಕೊರಿ. ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ ಕಟ್ ಮಾಡ್ಕೊಂಡು ನೀವು ರೆಡಿ ಮಾಡ್ಕೊಂಬಿಡ್ಬೇಕು ರೀ ಶಂಕರಪಾಳೆನ. ಎಲ್ಲ ಇದೇ ಥರನೇ ಶಂಕರಪಾಳೆ ರೆಡಿ ಮಾಡ್ಕೊಂಡು ಆ ಕಡೆ ಎಣ್ಣೆ ಕಾಯ್ಲಕ್ಕ ಇಡ್ತೀರಂದ್ರೆ ಇಡ್ಬೋದು. ಇಲ್ಲಾಂದ್ರೆ ಲಾಸ್ಟಿಗೆ ನೀವು ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟಿಗೆ ಕರಿತಿದ್ರೆ ಅದೇ ಥರನೇ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದ ನಿಮಗೆ ನೋಡ್ಕೊಂಡು ಆ ಥರ ನೀವು ಮಾಡ್ಕೊರಿ. ಮತ್ತಿಲ್ಲಿ ನಾನು ಶಂಕರಪಾಳೆನ ಈ ಥರ ಕಟ್ ಮಾಡ್ಕೊಂಡೀನಿ ನೋಡಿರಿ. ಈಗ ಎಷ್ಟು ಮಸ್ತ್ ಬಂದದ ನೋಡಿರಿ, ಮೃದುವಾಗಿ ಎಷ್ಟು ಮಸ್ತ್ ಬಂದದ ಅಂತಂದು. ಎಣ್ಣೆ ಒಳಗೆ ಹಾಕಿದಾಗ ಇದ್ರ ಡಬ್ಬಲ ಅರಳ್ತದೆ ನೋಡಿರಿ ಇದು. ಇವಾಗ ನಿಮಗೆ ಆ ಥರ ಕಟ್ ಮಾಡೋಕ್ಕೂ ಇಷ್ಟ ಇಲ್ಲಂದ್ರೆ ಈ ಥರ ಕಟ್ ಮಾಡ್ಕೊಬೋದು. ನೀವು ಕಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸೈಡಿಗೆ ಇಟ್ಕೊಂಡ್ಬಿಟ್ರಂದ್ರೆ ಎಣ್ಣೆ ಒಳಗೆ ಹಾಕಾಗ ನಿಮಗೆ ಈಸಿ ಅನ್ನಿಸ್ತದೆ. ನೀವೇನು ಇದು ನೋಡಿರಿ ಜಾರಿ ತೊಗೊಂಡಿರ್ತಿರಲ್ಲ ಬಜ್ಜಿ ಕರಿಯುವಂಥ ಜಾರಿ, ಅದ್ರೊಳಗೆ ಹಾಕ್ಕೊಂಡು ಈ ಥರ ಈಜಿ ಅನ್ನಿಸ್ತದೆ ನಿಮಗೆ. ಈ ಥರ ಒಮ್ಮೆ ಹಾಕಿ ಇಟ್ಬಿಟ್ರಂದ್ರೆ ಮತ್ತು ಹುಷಾರಾಗಿ ಕರಿಬೇಕಾಗ್ತದೆ ನೋಡಿರಿ. ಈಗ 2 ಬ್ಯಾಚ್ ಒಂದೇ ಸಲ ಹಾಕ್ಕೊಂಡು ಕರಿಲತ್ತೀನಿ ನಾನು. ಹೀಗೆ ಮಾಡ್ಬೇಕಂತೇನಿಲ್ಲ, ನಿಮಗೆ ಯಾವ ರೀತಿ ಅನ್ನಿಸ್ತದೆ, ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ಥರ ಮಾಡ್ಕೊರಿ. ಮತ್ತು ಇದೇ ಥರ ಒಂದು ಸ್ಪೂನ್ ತೊಗೊರಿ. ಜಾಸ್ತಿ ಅದಕ್ಕೆ ಭಾಳ ಇದು ಮಾಡೋಕೆ ಹೋಗ್ಬಾರ್ದು. ಕರಿಯುವಂಥ ಟೈಮ್ದಾಗ ಜಾರಿ ಎಲ್ಲ ಚುಚ್ಚಿಬಿಟ್ರೆ ಅದು ಏನಾಗ್ಬಿಡ್ತದಂದ್ರೆ ಕರೆಕ್ಟಾಗಿ ಎಣ್ಣೆ ಭಾಳ ಹಿರ್ಕೊಂಬಿಡ್ತದೆ. ಅದಕ್ಕೆ
ಈ ಥರ ಒಂದು ಸಣ್ಣ ಸ್ಪೂನ್ ತೊಗೊಂಡು ಚೆಂದಾಗಿ ಎಲ್ಲ ಕಡೆ ಕರ್ಕೋತ ಬರ್ಬೇಕು ನೋಡಿರಿ. ಎಣ್ಣೆ ಒಳಗೆ ಹಾಕಾಗ ಸಮಾಧಾನ ರೀತಿಯಿಂದ ಕರೆದು ಬಿಟ್ರೆ ಕರೆಕ್ಟಾಗಿ ಶಂಕರಪಾಳಿ ನಿಮಗೆ ರೆಡಿ ಆಯ್ತು ತಿನ್ನೋಕೆ. ಮತ್ತು ಭಾಳ ನಿಮಗೆ ಟೈಮ್ ಇಲ್ಲ, ನಮಗೆ ಅರ್ಜೆಂಟ್ ಕೆಲಸ ಇದೆ ಅಂತಂದ್ರೆ ಹೈ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನೀವು ಇದನ್ನು ಕರ್ಕೊಂಡು ತೊಗೋಬೇಕಾಗ್ತದೆ. ನಾನು ಜಾಸ್ತಿ ಹಾಕಿ ಕರಿಲತ್ತೀನಂತ ನೀವು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇವಾಗ ನೋಡಿರಿ ಶಂಕರಪಾಳಿ ಕರೆಕ್ಟಾಗಿ ಎಲ್ಲ ಸೂಪರಾಗಿ ಬೈದ್ಬಿಟ್ಟು ಕೆಳಗೆ ಮ್ಯಾಗ ಎಲ್ಲ ಕಡೆನೂ ಚೆಂದಾಗಿ ಕರಿದು ಬಿಟ್ಟಿನಿ ಎಣ್ಣೆ ಒಳಗೆ. ನೋಡಿರಿ ತಾನೇ ಎಣ್ಣೆ ಬಿಡ್ಲತ್ತದ, ಅದು ಹೀರ್ಕೊಳತ್ತಿಲ್ಲ, ಬಿಡ್ಲತ್ತದಲ್ಲ. ಆ ಟೈಮ್ ಬಿಡ್ಲತ್ತಂದ್ರೆ ಶಂಕರಪಾಳಿ ಕರೆಕ್ಟಾಗಿ ಕರೆದವಂತ ಅರ್ಥ ನೋಡಿರಿ. ಇವಾಗ ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ ನೋಡಿರಿ. ಎಷ್ಟು ಲೇಯರ್ ಆಗಿ ಮಸ್ತ್ ಬಂದವು. ಎರಡನೇ ಬ್ಯಾಚ್ ಕೂಡ ಅದೇ ರೀತಿಯೇ ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿರಿ ಮಸ್ತಾಗಿ. ಮತ್ತು ನಿಮ್ಮ ಬೆಲ್ಯಾಕ ಸ್ವಲ್ಪ ತಾಳ್ಮೆ ಇದ್ರೆ ಆಯಿತು, ಈ ಶಂಕರಪಾಳಿ ಕರೆಕ್ಟಾಗಿ ಮತ್ತು ಅಷ್ಟೇ ಟೇಸ್ಟಾಗಿ ನೀವು ರೆಡಿ ಮಾಡ್ಕೋಬೋದು. ಇದೇ ಥರ ಒಂದು ಸ್ಪೂನ್ ತೊಗೊಂಡು ಎಣ್ಣೆ ಒಳಗೆ ಹಾಕಿದಾಗ ಇದೇ ಥರ ತಿರುಬೇಡ್ರಿ. ಯಾಕಂದ್ರೆ ನೀವು ಒಮ್ಮೆ ಅದು ಏನು ಬಜ್ಜಿ ಕರಿಯುವಂಥ ಜಾರಿ ತೊಗೊಂಡು ಅದಕ್ಕೆ ತಿವಿದ್ಬಿಟ್ರೆ ಏನಾಗ್ಬಿಡ್ತಾವೆ, ಒಳಗೆಲ್ಲ ಎಣ್ಣೆ ಹೋಗ್ಬಿಡ್ತದೆ ಮತ್ತು ಕರೆಕ್ಟಾಗಿ ಇದು ಆಗಂಗಿಲ್ಲ, ಬೇಯಂಗಿಲ್ಲ. ಮತ್ತು ಕೈಗೆ ಸುಟ್ಕೊಂಡ್ಬಿಟ್ರಿ ಭಾಳ ಹುಷಾರಾಗಿ ಮಾಡ್ಬೇಕಾಗ್ತದೆ. ಯಾಕಂದರೆ ಎಣ್ಣೆ ಸುಡು ಎಣ್ಣೆ ಇರ್ತದಲ್ಲ, ಸ್ವಲ್ಪ ಎಣ್ಣೆ ಸುಟ್ಟರು ಭಾಳ ನೋವಾಗುತ್ತೆ ಅದಕ್ಕೆ. ಇವಾಗ ನೋಡಿರಿ ಕರೆಕ್ಟಾಗಿ ಶಂಕರಪಾಳಿ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಕೊಂಡು ನಾನು ಚೆಂದಾಗಿ ಕರ್ಕೊಳತ್ತೀನಿ ನೋಡಿರಿ. ಶಂಕರಪಾಳಿ ಮಾತ್ರ ಮಸ್ತ್ ಬಂದೈತಿ. ಮತ್ತು ಎಷ್ಟು ಅಗದಿ ಭಾಳ ದಪ್ಪನೂ ಇಲ್ಲ, ಅತಿ ಸಣ್ಣನೂ ಇಲ್ಲ. ಕರೆಕ್ಟಾಗಿ ನಾವು ಒಂದು ಅಳತೆ ಪ್ರಕಾರನೇ ಇವು ಒಂದು ಶಂಕರಪಾಳಿನ ರೆಡಿ ಮಾಡ್ಕೊಂಡೆ ನೋಡಿರಿ. ಒಂದು ಸ್ಪೂನ್ ಕೂಡ ತುಪ್ಪ ಇಲ್ಲಾರ್ದೆ ನಾವು ಶಂಕರಪಾಳಿನ ರೆಡಿ ಮಾಡ್ಕೊಂಡೇವಿ. ಇವಾಗ ನೋಡಿರಿ ಎಲ್ಲ ಶಂಕರಪಾಳ್ಯನೂ ಈ ಥರ ಕರ್ಕೊಂಡು ತೊಗೊಂಡಿನಿ. ಎಷ್ಟು ಮಸ್ತಾಗಿ ಕಾಣ್ಲತ್ತದ ನಿಮಗೆ ವಿಡಿಯೋದಾಗ, ಲೇಯರ್ ಆಗಿ ಎಷ್ಟು ಮಸ್ತ್ ಬಂದವತ್ತಂದು. ಜಾಸ್ತಿ ಹೊತ್ತಿಸ್ಬಾರ್ದು, ಹ್ಞೂ ಅಂತ ಹೊತ್ಸಕ್ಕೆ ಹೋಗ್ಬೇಡ್ರಿ ಶಂಕರಪಾಳಿ. ಇವಾಗ ನೋಡಿರಿ ಮಸ್ತಾಗಿ ಬಂದವು. ಮತ್ತು ನಾವೇನು 4 ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡೇವಲ್ಲ, ಅದರೊಳಗೆ ಶಂಕರಪಾಳಿ ಭಾಳಷ್ಟು ಶಂಕರಪಾಳಿ ಆಗ್ಯಾವ್ರಿ. ಇವಾಗ ನಾನು 2 ಬ್ಯಾಚ್ ಕರ್ಕೊಂಡಿನಿಲ್ಲ, ಇಷ್ಟೇ ಕಾಣ್ಲತ್ತವು. ಈ ಶಂಕರಪಾಳಿ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಯಾರ್ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡತ್ತಿರಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇದೇ ಥರ ನಾನು ಹೊಸ ರೆಸಿಪಿಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಮತ್ತು ಇದೇ ಥರ ನಿಮ್ಮ ಕಡೆ ಯಾವ ಹಬ್ಬಕ್ಕೆ ಭಾಳ ಫೇಮಸ್ ಆಗಿರುವಂಥ ಒಂದು ರೆಸಿಪಿನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಶಂಕರಪಾಳಿ ನನ್ನ ವಿಡಿಯೋ ನೋಡಿ ನೀವು ಶಂಕರಪಾಳಿ ಟ್ರೈ ಮಾಡಿದ್ರಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ಬಂದು ತಿಳಿಸ್ರಿ. ಮತ್ತು ನಿಮ್ಮ ಊರ ಕಡೆ ಎಲ್ಲ ಯಾವ ಹಬ್ಬಕ್ಕೆ ಯಾವ ರೆಸಿಪಿಗಳು ಭಾಳ ಫೇಮಸ್ ಅದಾವತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಈ ಶಂಕರಪಾಳಿ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತಂದು ನಾನು ಭಾವಿಸ್ತೀನಿ. ಇದೇ ಥರ ನಾನು ಹೊಸ ರೆಸಿಪಿಗಳನ್ನು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ, ನನ್ನ ರೆಸಿಪಿಗಳನ್ನು ಹೊಸದಾಗಿ ನೋಡತ್ತೀರಿ, ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಶಂಕರಪಾಳಿ ಯಾವ ರೀತಿ ಬಂದವತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.